ಹಾಯ್ ಸರ್. ಹಾಯ್ ಸೋನು, ಏನು ಸರ್ಪ್ರೈಸ್? ಏನಪ್ಪ, ಕೂತಳಿ, ಟೇಕ್ ಸೀಟ್. ಆರಾಮಿದ್ದೀರಿ? ಎಸ್. ಓ, ಇವತ್ತು ಸ್ಕೂಲ್ ರಜೆನಾ? ರಜಾ. ಓಕೆ, ನೈಸ್. ಏನ್ ಸರ್ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ? ಏನು ಸುಮ್ಮನೆ ಹಾಗೆ ನಾನು ಫ್ರೀ ಇದ್ನಪ್ಪ, ಓದ್ತಾ ಇದ್ದೆ. ಹ್ಞೂ, ಎನಿಥಿಂಗ್ ಸ್ಪೆಷಲ್? ಇವತ್ತು ಭಾಳ ಎರಡು ವಿಶೇಷ ಅಲ್ಲಪ್ಪ. ಒಂದು, ನಮ್ಮ 10th CBSE ಮತ್ತು ICSE ಸ್ಟೂಡೆಂಟ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇವತ್ತು ಅವ್ರಿಗೆ ಅಲ್ವಾ? ಸೊ ಲೆಟ್ ಅಸ್ ವಿಶ್ ದಮ್ ಗುಡ್ ಲಕ್. ಎರಡನೇದು ಭಾಳ ಇಂಪಾರ್ಟೆಂಟ್ ಅಂದರೆ ಇವತ್ತು ಟ್ಯೂಸ್ಡೇ 17th February 2026, ಡೇ ವೆರಿ ಇಂಪಾರ್ಟೆಂಟ್ ಡೇ ಟು ರಿಮೆಂಬರ್. ಅ ಡೇಟ್ ಸ್ಪೆಷಲ್ ಬಿಕಾಸ್ ಆಫ್ ಸೋಲಾರ್ ಎಕ್ಲಿಪ್ಸ್. ಇವತ್ತು ಸೂರ್ಯಗ್ರಹಣ ಗೊತ್ತಾ ನಿಮಗೆ? ಇಲ್ಲ, ಇವತ್ತು ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ವಾಟ್ ಈಸ್ ಸೋಲಾರ್ ಎಕ್ಲಿಪ್ಸ್? ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ನಾನು. ವಾಟ್ ಇಸ್ ದ್ಯಾಟ್? ಹಾಂ, ಈಗ ನಮಗೆ ವಿ ನೋ ದ್ಯಾಟ್ ಅವರ್ ಸೋಲಾರ್ ಸಿಸ್ಟಮ್, ಅದರಲ್ಲಿ ಸನ್, ಅರ್ತ್, ಮೂನ್ ಇದಿಷ್ಟೇನೆ ನೆನ್ಸ್ಕೊಂಡ್ರೆ ದೇ ಆರ್ ಹ್ಯಾವಿಂಗ್ ಒನ್ ಪರ್ಟಿಕ್ಯುಲರ್ ಅಲೈನ್ಮೆಂಟ್ ಆಫ್ ದೇರ್ ಎಕ್ಸಿಸ್ಟೆನ್ಸ್ ಇನ್ ದ ಯೂನಿವರ್ಸ್. ಅದರಲ್ಲಿ ಸನ್ ಏನಾಗುತ್ತೆ ಅಂದರೆ, ಸನ್ ಈಸ್ ಸೆಂಟರ್, ಅರ್ತ್ಗೆ ನ್ಯಾಚುರಲ್ ಸೆಟಲೈಟು ಮೂನು. ಈ ಮೂಮೆಂಟ್ ಮಾಡಬೇಕಾದ್ರೆ ಇವು ದೇ ಕಮ್ ಇನ್ ಒನ್ ಪರ್ಟಿಕ್ಯುಲರ್ ಲೈನ್ ವೇರ್ ಇನ್ ಇಲ್ಲಿ ಸನ್ ಇದೆ, ಈ ಕಡೆ ಅರ್ತ್ ಇದೆ, ಅಂದರೆ ಭೂಮಿ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಈ ಎರಡದ್ರ ಮಧ್ಯೆ ನನಗೆ ಎರಡೇ ಕೈ ಇದೆಯಲ್ಲ, ಮೂರನೇದು ಚೆನ್ನಾಗಿತ್ತು. ಈ ಎರಡರ ಮಧ್ಯದಲ್ಲಿ ಚಂದ್ರ ಬಂದ್ಬಿಡ್ತಾನೆ. ಬಿಕಾಸ್ ಆಫ್ ದಿ ಸಚ್ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಅಥವಾ ಅಲೈನ್ಮೆಂಟ್ ಆಗೋದ್ರಿಂದ ನಮಗೇನಾಗುತ್ತೆ ಅಂದರೆ, ಈ ಕೆಲವೊಂದು ಹೊತ್ತು ವಿ ಆರ್ ಅನೇಬಲ್ ಟು ಸಿ ದ ಸನ್. ಇನ್ ದ ಸೆನ್ಸ್, ಈ ಸನ್ನು ಅರ್ತ್ ನಡುವೆ ನಮಗೆ ಈ ಚಂದ್ರ ಬಂದಾಕ್ಷಣೇ ವಿ ಗೆಟ್ ಬ್ಲಾಕ್. ಅಂದರೆ ಏನಾಗುತ್ತೆ, ಈ ಸೂರ್ಯ ಬ್ಲಾಕ್ ಆಗ್ಬಿಡ್ತಾನೆ. ಸೂರ್ಯನಿಗೆ ಗ್ರಹಣ ಆಗಿದೆ, ಅದೇ ಸೂರ್ಯಗ್ರಹಣ. ಅದರಲ್ಲಿ ನಾವು ಏನು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಇಟ್ ಹ್ಯಾಪನ್ಸ್ ಓನ್ಲಿ ಆನ್ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನವೇ ಆಗುತ್ತಿದ್ದು. ಬಹಳ ಇಂಟ್ರೆಸ್ಟಿಂಗ್ ಅದು. ಆದರೆ ಬಹಳ ಇಂಪಾರ್ಟೆಂಟ್ ಅಂದರೆ, ಎಲ್ಲ ಅಮಾವಾಸ್ಯೆ ದಿನವೂ ಸೂರ್ಯಗ್ರಹಣ ಆಗಲ್ಲ ನೋಡಿ. ಇದು ಆಗೋದು ಅಮಾವಾಸ್ಯೆ ದಿನವೇ, ಆದರೆ ಎಲ್ಲ ಅಮಾವಾಸ್ಯೆ ದಿನವೂ ಸೂರ್ಯಗ್ರಹಣ ಆಗಲ್ಲ. ಅದು ಯಾಕೆ ಅಂತ ಅರ್ಥ ಆಗ್ಬೇಕಂದ್ರೆ, ಅದಕ್ಕೆ ನಮಗೆ ಈ ಆರ್ಬಿಟಲ್ ನೋಡ್ಸ್ ಅಂತ ಬರುತ್ತೆ. ಅದು ನೀವು ಸ್ವಲ್ಪ ದೊಡ್ಡವರಾದ್ಮೇಲೆ ಅರ್ಥ ಆಗುತ್ತೆ ನಿಮಗೆ. ಆರ್ಬಿಟಲ್ ನೋಡ್ಸಲ್ಲಿ ಯಾವಾಗ ಚಂದ್ರ ಬರ್ತಾನೆ ಅವತ್ತು ಅದು ಕರೆಕ್ಟಾಗಿ ನಮಗೆ ಒಂದು ಪರ್ಟಿಕ್ಯುಲರ್ ಅಲೈನ್ಮೆಂಟ್ ಆಗುತ್ತೆ. ಇವತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದರೆ, ನಾನು ಯಾಕೆ ಇಷ್ಟೊಂದು ಓದ್ತಿದೆ ಅಂತ, ಇನ್ನೂ ವಿಶೇಷ ಅಂದರೆ ಇವತ್ತು ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ. ಇದೇನು ಸೇರಿದು ಹೊಸ ಹೆಸರು ಬಂದ್ಬಿಡುತ್ತೆ, ರಾಹುಗ್ರಸ್ತ. ಈ ಗ್ರಸ್ತ ಅನ್ನೋದೈತಲ್ಲಪ್ಪ, ಅದು ಒಂದು ಸಂಸ್ಕೃತ ವರ್ಡು. ಹಾಗಂದರೆ ಈ ಏನಂದರೆ ಅಟ್ಯಾಕ್ ಆಗಿದ್ದು ಅಥವಾ ನುಂಗಿರೋದು, ಹಿಡ್ಕೊಂಡಿರೋದು ಅಂತ ಅರ್ಥ. ಈ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಕಲಿಸಿರ್ತಾರೆ ನೋಡಿ, ಶಾಪಗ್ರಸ್ತ, ಪಾಪಗ್ರಸ್ತ, ಶಾಪ ಅವ್ನಿಗೆ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಆ ಥರಕ್ಕೆ ಇವತ್ತು ರಾಹುಗ್ರಸ್ತ ಅಂತ. ಅಂದರೆ ರಾಹು ಅನ್ನೋದು ಏನೋ ಒಂದು ಈ ಸೂರ್ಯನ ಹಿಡ್ಕೊಂಡ್ಬಿಡುತ್ತೆ ಅಂತ. ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ. ಈ ರಾಹು ಅಂದರೆ ಯಾರು? ನೀವು ರಾಹು ಕಲಿಬೇಕಾದ್ರೆ ಅವ್ನ ಬೆಸ್ಟ್ ಫ್ರೆಂಡ್, ನಿನಗೂ ಬೆಸ್ಟ್ ಫ್ರೆಂಡ್ ಇದ್ದಾಳಲ್ವ, ಆ ಥರಕ್ಕೆ ರಾಹು ಜೊತೆಗೆ ಒಂದು ಬೆಸ್ಟು ಕಂಪ್ಯಾನಿಯನ್ ಯಾರಪ್ಪ ಅಂದರೆ ಕೇತು ಅಂತೀವಿ. ಇವ್ರು ಯಾರು ಸರ್, ರಾಹು ಕೇತು ಯಾರು ಅಂತ ನೀವು ಕೇಳಿದ್ರೆ, ಇದಕ್ಕೆ ಒಂದು ಪುರಾಣದ ಕತೆ. ನಮ್ದೆಲ್ಲದಕ್ಕೂ, ನಮ್ಮದು ಭಾರತೀಯ ಸಂಸ್ಕೃತಿ ಹೆಂಗಿದ್ರೆ ಎಲ್ಲದಕ್ಕೂ ಒಂದು ಭಾಳ ಚೆನ್ನಾಗಿ ಪೌರಾಣಿಕ ಹಿನ್ನೆಲೆ ಇರುತ್ತಪ್ಪ. ಅದರಲ್ಲಿ ಪುರಾಣ ಏನಾಗುತ್ತೆ ಅಂದರೆ, ಈ ಸಮುದ್ರ ಮಂಥನ, ಅಷ್ಟು ಡೀಟೇಲ್ಸ್ ನಿಮ್ಗೆ ಗೊತ್ತಿಲ್ಲ, ಹೇಳಕ್ಕೆ ಹೋಗಲ್ಲ. ಸಮುದ್ರ ಮಂಥನ ದೇವತೆಗಳು ಮತ್ತು ದಾನವರು ಅಥವಾ ಅಸುರರು ಕೂಡ್ಕೊಂಡು ಸಮುದ್ರ ಮಂಥನ ಮಾಡ್ತಾರೆ ಟು ಗೆಟ್ ದಟ್ ಏನೋ ಇದು ಬೇಕು ಅವರಿಗೆ, ನಮಗೆ ಏನೋ ಅಮೃತ ಬೇಕು ಅಂತೇಳಿ. ಆದರೆ ಮೊದಲು ಹಾಲ ಬರುತ್ತೆ, ಅದನ್ನು ಯಾರೂ ಇಷ್ಟಪಡಲ್ಲ ನೋಡಿ. ಹಿಂಗೇನೆ ಅವಾಗ ಪಾಪ ನಮ್ಮ ಶಿವ ಭೋಲೆನಾಥ ಅವನು ಏನು ಮಾಡ್ತಾನೆ, ಅದನ್ನು ತಾನು ಕುಡಿದು ಗಂಟ್ಲಲ್ಲಿ ಉಳಿಸ್ಕೊಂಡು ಗಂಟ್ಲೆಲ್ಲ ನೀಲಿ ಆಗಿಬಿಡುತ್ತೆ, ನೀಲಕಂಠ ಅಂತ ಆಗ್ತಾನೆ. ಈ ಸಮುದ್ರ ಮಂಥನದ ಕೊನೆಯ ಘಟ್ಟದಲ್ಲಿ ಅಮೃತದ ಕಲಶ ಬಂದ್ಬಿಡುತ್ತೆ, ಅಮೃತ ಬಂದ್ಬಿಡುತ್ತೆ. ಇದನ್ನು ಸ್ವಲ್ಪ ಬಲಿಷ್ಠರಾಗಿರ್ತಕ್ಕಂಥ ಈ ದಾನವರು ಅಂದರೆ ರಾಕ್ಷಸರು, ನೀನು ಹೇಳಿದಂಗೆ ಅಸುರರು, ಅದನ್ನು ತೊಗೊಂಡ್ಬಿಡ್ತಾರೆ. ಇದು ಇನ್ನು ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಅವಾಗ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ಅವರಿಗೆ ಹೋಗಿ ಅವ್ರನ್ನ ಯಾಮರ್ಸಂತಲ್ಲ, ಆ ಥರಕ್ಕೆ ಮೋಹಿನಿ ಅವತಾರದಲ್ಲಿ ಬಂದು ಆ ಅಮೃತದ ಕಲಶನ ತಾನು ತೊಗೊಂಡು ಬಂದು ಈ ಕಡೆ ಸಾಲಲ್ಲಿ ದೇವತೆಗಳು, ಆ ಕಡೆ ಸಾಲಲ್ಲಿ ರಾಕ್ಷಸರು ನಿಂತ್ಕೊಳ್ತಾರೆ, ಅವ್ರಿಗೆಲ್ಲ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ವಿಷ್ಣು ದೇವರಲ್ಲ, ದೇವತೆಗಳು ಮಾತ್ರ ಅಮೃತ ಸಿಗಲಿ ಅಂತ ದೇವತೆಗಳೆಲ್ಲ ಅಮೃತ ಹಾಕ್ತಿರ್ತಾನೆ. ಅವ್ರು ರಾಕ್ಷಸರಿಗೆ ಏನು ಹಾಕ್ತಿರ್ತಾನೆ ಸರ್ ಅಂದರೆ, ಅವರಿಗೆ ಮದ್ಯ ಕೊಡ್ತಿರ್ತಾನೆ. ನಾವೇನು ಸಾರಾಯಿ ಅಂತೀವಲ್ಲ, ಅದು ದೇವತೆಗಳದ್ದು ಬೇರೆ, ಅದು ಸುರಪಾನ ಅಂತ ಕರಿತಲ್ಲ, ಅದನ್ನು ಆ ಥರದ ಮದ್ಯ ಅವ್ರಿಗೆ ಕೊಡ್ತಿರ್ತಾನೆ. ಆ ಕಡೆ ಎಲ್ಲ ರಾಕ್ಷಸರು ನಿಂತ್ಕೊಂಡ್ಬಿಟ್ಟಾರೆ, ಈ ಕಡೆ ಎಲ್ಲ ದೇವರು ನಿಂತ್ಕೊಂಡಾರೆ. ಆ ರಾಕ್ಷಸರ ಸಾಲಿನಲ್ಲಿ ದೇವತೆಗಳು ಈ ಅಮೃತ ಕುಡಿದು ಅಮರತ್ವ ಪಡಿತಿರ್ತಾರೆ.
ಆ ಕಡೆ ರಾಕ್ಷಸರಲ್ಲಿ ಒಬ್ಬನು ಜಾನ್ ಇರ್ತಾನಲ್ಲ, ಒಬ್ಬನು ಸುರ್ಬಾನು ಅಂತಕ್ಕಂಥ ಒಬ್ಬನು ರಾಕ್ಷಸ. ಅವನು ಇದನ್ನು ನೋಡ್ತಾನೆ, ನಮಗೇನು ತೊಂದರೆ ಆಗ್ತಿದೆ, ನಮಗೆ ಅಮೃತ ಸಿಗ್ತಾ ಇಲ್ಲ ಅಂತ ಅವನೇನು ಮಾಡ್ತಾನೆ, ದೇವತೆಗಳಿಗೆ ಮಾತ್ರ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಇವರು ಅಂದ್ಕೊಂಡು ಅವನು ಏನು ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ತಾನು ದೇವತೆಗಳಿಗೆ ಡ್ರೆಸ್ಅಪ್ ಮಾಡ್ಕೊಂಡ್ಬಿಡ್ತಾನೆ. ತಾನು ನೋಡಲಿಕ್ಕೆ ದೇವತೆ, ಒಳಗಡೆ ಅವ್ನು ರಾಕ್ಷಸನೇ, ಅವನು ಹಾಗೆ ಡ್ರೆಸ್ಅಪ್ ಮಾಡಿಕೊಂಡು ಅವನು ದೇವತೆಗಳ ಲೈನಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ವಿಷ್ಣುವಿಗೆ ಗೊತ್ತಾಗಲ್ಲ. ವಿಷ್ಣು ಕೊಡ್ತಾ ಬಂದು ಆ ಸುರ್ಬಾನು ಅವನು ರಾಕ್ಷಸ, ಆದರೆ ನೋಡಲಿಕ್ಕೆ ಅಪ್ಯಾರೆಂಟ್ಲಿ ಈಸ್ ಲುಕಿಂಗ್ ಲೈಕ್ ಎ ಗಾಡ್. ಅವನಿಗೂ ಕೊಟ್ಟುಬಿಡ್ತಾನೆ ಅಮೃತ. ಅವನು ಅಮೃತನ ಸೇವಿಸ್ಬಿಡ್ತಾನೆ. ಸೇವಿಸಿ ಇನ್ನೇನು ಪೂರ್ತಿ ಅಮರ ಆಗಬೇಕು. ಆ ಟೈಮಲ್ಲಿ ಇವನು ದೇವರಲ್ಲ, ಇವನು ರಾಕ್ಷಸನವನು ಅಂತೇಳಿ ಐಡೆಂಟಿಫೈ ಮಾಡಿ, ಯಾರು ಈ ನಮ್ಮ ಸೂರ್ಯ ಚಂದ್ರ ಇವರು ಐಡೆಂಟಿಫೈ ಮಾಡಿಬಿಡ್ತಾರೆ, ಅವ್ನು ಬೇರೆದವ್ನು ಕಾಣೋ ಅಂತೇಳಿ ಐಡೆಂಟಿಫೈ ಮಾಡಿ ಈ ವಿಷಯನ ವಿಷ್ಣುಗೆ ಹೇಳ್ಬಿಡ್ತಾರೆ. ವಿಷ್ಣು ಹೀಗಾಗ್ಬಿಟ್ಟಿದೆ ಅಂತೇಳಿ, ಅಯ್ಯಯ್ಯೋ ಅಂತೇಳಿ. ಆವಾಗ ಮಹಾವಿಷ್ಣು ಅವನು ಕೋಪೋಗ್ರತನಾಗಿ ತನ್ನ ಸುದರ್ಶನ ಚಕ್ರ ಬಿಟ್ಬಿಡ್ತಾನೆ. ಆ ಚಕ್ರ ಬಿಟ್ಟ ತಕ್ಷಣ ನಿಮ್ಗೆ ಗೊತ್ತಿದೆ, ಸುದರ್ಶನ ಚಕ್ರ ಈ ಸುರ್ಬಾನು ಇವನು ರಾಕ್ಷಸನಲ್ಲ, ಇವನ ಶಿರಚ್ಛೇದ ಮಾಡಿಬಿಡುತ್ತೆ, ಕಟ್ಟಾಗ್ಬಿಡುತ್ತೆ. ಆದರೆ ಇಷ್ಟೊತ್ತಿಗೆ ಕಾಲ ಮಿಂಚಿ ಹೋಗ್ಬಿಟ್ಟಿದೆ. ಏನಾಗಿದೆ, ಅವನು ಸುರ್ಬಾನು ಅಮೃತ ಕೊಡ್ಬಿಟ್ಟಿದ್ದಾನೆ. ಸೊ ಹಿ ಬಿಕಮ್ಸ್ ಇಮ್ಮಾರ್ಟಲ್. ಅವನು ಇಮ್ಮಾರ್ಟಲ್ ಆದ, ಅವನಿಗೆ ಈಗ ಅವನು ಅಮರತ್ವ ಆಗ್ಬಿಟ್ಟಿದೆ. ಆದರೆ 2 ಪೀಸ್ ಆಗ್ಬಿಟ್ಟಿದ್ದಾನೆ. ಅವನು ರುಂಡ ಬೇರೆ, ಮುಂಡ ಬೇರೆ, ಅಂದರೆ ತಲೆ ಬೇರೆ, ಉಳಿದ ದೇಹ ಬೇರೆ ಆಗ್ಬಿಟ್ಟಿದೆಯಪ್ಪ. ಈಗ ಏನಾಗ್ಬಿಡ್ತು, ಅವನು ಸಿಟ್ಟು ಬಂದ್ಬಿಟ್ಟಿದೆ ಈಗ ಸುರ್ಬಾನಿಗೆ. ನೋಡಿ, ಅವನು ಅಮೃತ ತೊಗೊಂಡಿದ್ದ, ಅವನು ಇನ್ನೇನು ಆರಾಮಾಗಿ ಇರಬೇಕು, ಆದರೆ ದೇಹನೇ 2 ಭಾಗ ಆಗ್ಬಿಟ್ಟಿದೆ. ಅವನು ಅಂತಾನೆ ಇದನ್ನೆಲ್ಲ ಯಾರು ಮಾಡಿದ್ದು ಅಂದರೆ ಈ ಸೂರ್ಯಚಂದ್ರರು. ಅವನಿಗೆ ಗೊತ್ತಾಗ್ಬಿಡುತ್ತೆ, ಇವರಿಂದನೇ ನಂಗೆ ತೊಂದರೆ ಆಯ್ತು ಅಂತೇಳಿ ಇಬ್ಬರನ್ನ ಅಟ್ಯಾಕ್ ಮಾಡಬೇಕು, ಅವರಿಬ್ಬರನ್ನ ತಿನ್ನಬೇಕು, ಅವರಿಬ್ಬರನ್ನ ನಾನು ಆಹುತಿ ತಗೋಬೇಕಂತೇಳಿ ಈ ರಾಹು ಮತ್ತು ಕೇತು ಆಗ್ಬಿಟ್ರಲ್ಲ. ಅಂದರೆ ತಲೆ ಭಾಗ ಇದೆಯಲ್ಲಪ್ಪ, ಅದನ್ನು ನಾವು ರಾಹು ಅಂತೀವಿ. ಈ ದಡ ಭಾಗ ಇದೆಯಲ್ಲ, ಇದನ್ನು ಕೇತು ಅಂತ ಕರಿತೀವಿ. ಆ 2 ಭಾಗ ಆಯ್ತಲ್ಲ ಸುರ್ಬಾನದು, ಇದೆ ರಾಹು ಮೇಲ್ಗಡೆ ಭಾಗ ರಾಹು, ಕೆಳಗಡೆ ಭಾಗ ಕೇತು. ಈ ರಾಹು ಕೇತುಗಳು ಈ ಸೂರ್ಯ ಮತ್ತು ಚಂದ್ರಿಗೆ ಅವಾಗಿಂದ ಕಾಡ್ತಿದ್ದಾರೆ. ಅವರಿಬ್ಬರನ್ನ ಅಟ್ಯಾಕ್ ಮಾಡಬೇಕು, ಅವ್ರನ್ನ ತಿನ್ನಬೇಕು ಅಂತೇಳಿ. ಈ 2 ರಾಹು ಮತ್ತು ಕೇತುಗಳಿಗೆ ನಾವು ಛಾಯಾಗ್ರಹಗಳು ಅಂತ ಕರಿತೀವಿ. ಅಂದರೆ ಶಾಡೋ ಅಂತೇಳಿ, ಅದಕ್ಕೆ ಛಾಯಾ ಅಂದರೆ ಶಾಡೋ. ದೇ ವರ್ಕ್ ಆನ್ ದೇರ್ ಶಾಡೋಸ್. ಅವರು ತಮ್ಮ ನೆರಳನ್ನು ಬಿಟ್ಟು ಅದ್ರ ಮೂಲಕ ಸೂರ್ಯನಿಗೆ ಒಂದಿಷ್ಟು ತೊಂದರೆ ಮಾಡೋದು, ಚಂದ್ರನ ತೊಂದರೆ ಮಾಡುವುದು, ಅದನ್ನು ನಾವು ನಮ್ಮ ಪುರಾಣದಿನಲ್ಲಿ ಅದನ್ನು ಗ್ರಹಣ ಅಂತ ಕರಿತೀವಿ. ನೋಡಿ ಏನು ಚೆನ್ನಾಗಿದೆ. ಆದರೆ ಇದು ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡಿದರೆ, ನಾವು ಸೈನ್ಸ್ ಟೀಚರ್ ಆಗಿ ಸೈಂಟಿಫಿಕ್ ಆಗಿ ಹೇಳಿದ್ರೆ, ನಮಗೆ ಸೂರ್ಯ ನಡುವೆ ಚಂದ್ರ ಬಂದ್ಬಿಡ್ತಾನೆ, ಇಲ್ಲಿ ಭೂಮಿ ಇದೆ. ಹಾಗಾಗಿ ಇದು ನಮಗೆ ನಾವು ಭೂಮಿಯಿಂದ ನೋಡ್ಬೇಕಾದ್ರೆ ನಮಗೆ ಈಗ ಒಂದು ಬೊಟ್ಟು ಅಡ್ಡ ಬಂದರೆ ಅದು ಕಾಣಲ್ಲಲ್ವ, ಹಾಗೆ ನಡುವೆ ಚಂದ್ರ ಅಡ್ಡ ಬಂದು ಚಂದ್ರನ ನೆರಳು ಸೂರ್ಯನ ಮೇಲೆ ಬಿದ್ದು ಅದು ಸೂರ್ಯನ ಕೆಲ ಕ್ಷಣ ಅವನು ಹಗಲೊತ್ತೆ ಆಗುತ್ತೆ. ಇದು ಅಮಾವಾಸ್ಯೆ ದಿನ ಹಗಲೊತ್ತೆ ಆಗುತ್ತೆ. ಚಂದ್ರಗ್ರಹಣ ಆಗೋದು ಲೋಲಾರ್ ಎಕ್ಲಿಪ್ಸು ನೈಟಲ್ಲಿ ಆಗುತ್ತೆ, ಅದು ಹುಣ್ಣಿಮೆ ದಿನ ಆಗುತ್ತೆ, ಪೌರ್ಣಿಮೆ ದಿನ ಆಗುತ್ತೆ. ಇದು ಹಗಲೊತ್ತೆ ಆಗುತ್ತೆ, ಅಮಾವಾಸ್ಯೆ ದಿನ. ಆದರೂ ಈ ಜಗತ್ತನ್ನೇ ಬೆಳಗತಕ್ಕಂಥ ಸೂರ್ಯಚಂದ್ರರಿಗೂ ಕ್ಷಣಕಾಲ ಗ್ರಹಣ ಆಗುತ್ತೆ. ಅವರು ಕೆಲವೊಂದು ಕಾಲ ಡಿಸಪಿಯರ್ ಆಗ್ತಾರೆ. ಎಷ್ಟು ಚೆನ್ನಾಗಿದೆ ನಮ್ಮ ಪೌರಾಣಿಕ ಹಿನ್ನೆಲೆ, ವೈಜ್ಞಾನಿಕ ಅದರ ಡಿಸ್ಕಷನ್ನು ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರದ ಒಂದು ಸೂರ್ಯಗ್ರಹಣ ರಾಹುಗ್ರಸ್ತ. ಸರ್, ಇದನ್ನು ರಾಹುಗ್ರಸ್ತ ಅಂತ ಹೆಂಗೆ ಕರಿಬೋದು? ಕೇತುಗ್ರಸ್ತನಾಗತ್ತೆ? ಕೇತುಗ್ರಸ್ತನಾಗತ್ತೆ. ಸೂರ್ಯಗ್ರಹಣದಲ್ಲೂ ರಾಹುಗ್ರಸ್ತ ಕೇತುಗ್ರಸ್ತ ಆಗುತ್ತೆ, ಚಂದ್ರಗ್ರಹಣದಲ್ಲೂ ರಾಹುಗ್ರಸ್ತ ಕೇತುಗ್ರಸ್ತ ಆಗುತ್ತೆ. ಅದು ಹೆಂಗೆ ಸರ್ ಐಡೆಂಟಿಫೈ ಮಾಡೋದು ಅಂತಂದರೆ, ಈ ಸೂರ್ಯ ಹೀಗಿದ್ದಾನೆ ಅಂದ್ಕೊಂಡ್ರೆ ಸೂರ್ಯನಿಗೆ ನೆರಳು ಬೀಳ್ಬೇಕಲ್ಲ. ಈಗ ಚಂದ್ರನ ನೆರಳು ಅವನ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸೂರ್ಯನಿಗೆ ಮೇಲಿಂದ ಗ್ರಹಣ ಆದರೆ, ಮೇಲ್ಭಾಗದಿಂದ ಗ್ರಹಣ ಆದರೆ ಅದು ರಾಹುಗ್ರಸ್ತ. ಅಂದರೆ ಮೇಲ್ಭಾಗ ಅಲ್ಲ, ತಲೆ ಮೇಲ್ಭಾಗ ಅಲ್ಲ, ಆ ಭಾಗ ಅಡ್ಡ ಬಂದರೆ ಅದು ರಾಹುಗ್ರಸ್ತ. ಹಂಗೆ ಹೇಳಿದ್ವಿ ನಾವು. ಆದರೆ ಇದೇ ಸೂರ್ಯಗ್ರಹಣ ಕೆಳಗಡೆಯಿಂದ ಗ್ರಹಣ ಸ್ಟಾರ್ಟ್ ಆಗಿ ಕವರ್ ಆಗ್ತಾ ಬಂದರೆ ಅದು ಕೇತುಗ್ರಸ್ತ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಮೇಲ್ಭಾಗ ಕೆಳಭಾಗ ಅಂತ ಮಾಡ್ಬಿಟ್ಟಿದ್ದಾರೆ. ರಾಹುಗ್ರಸ್ತ ಕೇತುಗ್ರಸ್ತ ಅಂತ ಮಾಡಿದ್ದಾರೆ. ನಿಂಗೆ ಇನ್ನೊಂದು ಮಜಾ ಅಂದರೆ, ಈ ಮಕ್ಕಳಿಗೆ ಇದೆಲ್ಲ ನಂಗೆ ಹೇಳೋಕ್ಕೆ ಇಷ್ಟ. ಈ ಗ್ರಹಣ ಎಲ್ಲ ಯಾಕೆ ಸರ್ ಕಲಿಬೇಕು ನಾವು? ಇಟ್ಸ್ ಹ್ಯಾಪ್ನಿಂಗ್, ಅದು ಆಗ್ತಿದೆ. ನಾವೇ ಕೆಟ್ಟೊಂದು ಇದ್ರ ಬಗ್ಗೆ ಎಷ್ಟು ತಲೆ ಕೆಟ್ಟಬೇಕಂದ್ರೆ, ಅದು ನಮಗೆ ಪೌರಾಣಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ, ಇದ್ರ ಜೊತೆಗೆ ಇಟ್ ಹ್ಯಾಸ್ ಸೇವ್ಡ್ ಒನ್ ಗ್ರೇಟ್ ಮ್ಯಾನ್ ಇನ್ ದ ಹಿಸ್ಟ್ರಿ. ಒಬ್ಬ ದೊಡ್ಡ ಪುರುಷನನ್ನು, ಒಬ್ಬ ಮಹತ್ವಾಕಾಂಕ್ಷಿ ಮನುಷ್ಯನ ಈ ಗ್ರಹಣದ ನಾಲೆಜು ಅವನನ್ನು ಸೇವ್ ಮಾಡಿದೆ. ಗೊತ್ತಾ ನಿಮಗೆ? ಡು ಯು ವಾಂಟ್ ಟು ನೋ? ಕೇಳಿ. ಈ ಅಮೇರಿಕಾವನ್ನು ಕನ್ನಡದವ್ರು ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಅವನು ಇಟಲಿಯವನು.
ಅವನು ಕ್ರಿಸ್ಟೋಫರ್ ಕೊಲಂಬಸ್ 4 ಸರಿ ಅವನು ಸಮುದ್ರಯಾನ ಮಾಡ್ತಾನೆ. ಆ ದೊಡ್ಡ ಹಡಗು ತೊಗೊಂಡು ಟೀಮ್ ತೊಗೊಂಡು ಹೋಗ್ತಿರ್ತಾನೆ ಜಗತ್ತು. ಅಲ್ಲಿ ಕಂಡಿಡಿತೀನಿ ಇಲ್ಲಿ ಕಂಡಿದ್ದೀನಿ. ಈ ವಾಂಟೆಡ್ ಟು ರೀಚ್ ಆ್ಯಕ್ಚುಲಿ ಏಷ್ಯಾ. ಅವನು ಏಷ್ಯಾಗೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಕುಡೆಂಟ್ ಕಮ್ ಟು ಏಷ್ಯಾ. ಅವನು 4th ಎಕ್ಸ್ಪಿಡಿಷನ್ 4ನೇ ಸಾರಿ ಅವನು ಇಟಲಿಯಿಂದ ಹೋಗಿ ಹಡಗೆಲ್ಲ ತೊಗೊಂಡು ತನ್ನ ಟೀಮ್ ತೊಗೊಂಡು ಹೋಗ್ತಿರ್ತಾನೆ. ಅದೆಲ್ಲ ಊಟ ಎಲ್ಲ ತುಂಬ್ಕೊಂಡು ಹೋಗ್ಬೇಕಲ್ಲ. ತಿಂಗಳು ಗಂಟ್ಲೆ ಹೋಗಿ ಏನೂ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ. ಅವಾಗೆಲ್ಲ ನಿಮ್ಮ GPS ಇಲ್ಲ, ಗೂಗಲ್ ಮ್ಯಾಪು ಇಲ್ಲ. ಆವಾಗ ಅವನು ಹೋಗ್ಬೇಕಾದ್ರೆ 4ನೇ ಸಾಲಿ ಅವನು ಹೋಗ್ಬೇಕಾದ್ರೆ ಇನ್ ದ ಇಯರ್ 1502 1502 ಅವನು ಇಟ್ಲಿ ಬಿಡ್ತಾನೆ. 1504 2 ವರ್ಷ ಆದಮೇಲೆ 1504 ಹಿ ರೀಚ್ಡ್ ಜಮೈಕಾ ಐಲ್ಯಾಂಡ್ಸ್. ಜಮೈಕಾ ಅಂದರೆ ಈಗಿನ ವೆಸ್ಟ್ ಇಂಡೀಸಲ್ಲಿ ಇದೆ ಅದು. ಆ ಜಮೈಕಾಗೆ ಹೋಗ್ತಾನೆ. ಅಲ್ಲಿ ಹೋಗೋದ್ರಾಗೆ ಅವನು ಜೊತೆಗಿದ್ದ ಎಲ್ಲ ಹಡಗು ಹಾನಿಯಾಗ್ಬಿಟ್ಟಿರ್ತವೆ. ಆ ಜರ್ನಿನಲ್ಲಿ ಹೋಗಿ ಹೋಗಿ ವರ್ಷಗಂಟ್ಲೆ ಹೋಗಿ ತಿಂಗ್ಳುಗಂಟ್ಲೆ ಹೋಗಿ ಆ ಡ್ಯಾಮೇಜ್ ಆಗಿಬಿಟ್ಟಿರ್ತವೆ. ಹಿ ಹ್ಯಾಸ್ ಲಾಸ್ಟ್ ಎವ್ರಿಥಿಂಗ್. ಅದರಲ್ಲಿ ಪರ್ಟಿಕ್ಯುಲರ್ ಊಟನೂ ಸಿಕ್ಕಿರಲ್ಲ, ಅವ್ನಿಗೆ ಏನೂ ಇರಲ್ಲ. ಕೊನೆಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅವ್ನು ಜಮೈಕಾ ಭೂಮಿ ಸಿಗುತ್ತಲ್ಲಪ್ಪ, ಅಲ್ಲಿ ಹೋಗಿ ಇರ್ತಾನೆ. ಅಲ್ಲಿ ಅವಾಕಾರೋ ಅಂತೇಳಿ ಒಂದು ಜನಾಂಗ ಇರುತ್ತೆ. ಅವರು ಒಂದಿಷ್ಟು ದಿನ ಅವನಿಗೆ ಊಟ ತಿಂಡಿ ಕೊಡ್ತಾರೆ. ಎಷ್ಟು ದಿನ ಕೊಡ್ಬೋದಪ್ಪ? 1 ದಿನ 2 ದಿನ ಕೊಡ್ಬೋದು. ಇವನು ಆಲ್ರೆಡಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಹಡಗೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ, ಏನೂ ಇಲ್ಲ, ಸ್ಟಾಕ್ ಇಲ್ಲ. ಸೊ ಇವನಿಗೆ ಒಂದು 2-3 ದಿವಸ 1 ವಾರ ಆದಮೇಲೆ ದೇ ಸ್ಟಾಪ್ಡ್ ಸಪ್ಲೈಯಿಂಗ್ ಫುಡ್ ಫಾರ್ ಹಿಮ್. ಇವನಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ತಾನೆ ಅವ್ರಿಗೆ, ಅಪ್ಪ ನಂಗೆ ಊಟ ಕೊಡ್ರು, ಹಸುವಾಗಿದೆ ಅಂತೇಳಿ. ಅವ್ರ ಟೀಮ್ನವ್ರಿಗೆ ಊಟನೇ ಸಿಗಲ್ಲ, ಕೊಡಲ್ಲ ಅವರು. ದೇ ಡಿನೈಡ್. ಇವನು ಅವ್ರಿಗೆ ಏನು ಹೆದರ್ಸ್ಬೇಕಲ್ಲ, ಹೆದರ್ಸಿ ಯಾರು ತೊಗೋಬೇಕು, ಏನು ಹೆದರ್ಸ್ಬೇಕು? ಅವ್ರ ಊರಲ್ಲಿ ಇವನು ಎಷ್ಟು ಹೆದರ್ಸೋಕ್ಕಾಗತ್ತೆ? ಅದಕ್ಕೆ ಅವನೇನು ಮಾಡ್ತಾನೆ, ಏನು ಮಾಡೋದು ಅಂತ ಕ್ಯಾಲೆಂಡರ್ ನೋಡ್ತಾ ಇರ್ತಾನೆ. ಕ್ಯಾಲೆಂಡರ್ ನೋಡ್ಬೇಕಾರೆ ಆ ವರ್ಷದಲ್ಲಿ ಯಾವುದದು 1504 1504 ಫೆಬ್ರವರಿ 29, ಅದು ಲೀಪ್ ಇಯರ್. ಯಾಕಂದ್ರೆ ಫೆಬ್ರವರಿ 28 ಅಲ್ಲಪ್ಪ, 29. ಆ 29th ಫೆಬ್ರವರಿ ಆಫ್ 1504 ಅವತ್ತು ಚಂದ್ರಗ್ರಹಣ ಇರುತ್ತೆ. ಅವತ್ತು ಲೂನರ್ ಎಕ್ಲಿಪ್ಸ್ ಇರುತ್ತೆ. ಅದನ್ನು ಇವನು ಪಂಚಾಂಗಲ್ಲಿ ತಿಳ್ಕೊಂಡಿರ್ತಾನೆ. ಇವನು ಕ್ಯಾಲೆಂಡರಲ್ಲಿ ಗೊತ್ತಿರುತ್ತೆ ಇವನಿಗೆ, ಅವ್ರಿಗೆ ಗೊತ್ತಿಲ್ಲ. ಇವನೇನು ಮಾಡ್ತಾನೆ, ಓ ಇದನ್ನೇ ನಾನು ಇವ್ರಿಗೆ ಏನಾರ ಮಾಡಿ ಎದುರಿಸ್ಬೋದು ಅಂತೇಳಿ ಹೇಳ್ತಾನೆ. ನೋಡಿ, ನಂಗೆ ಊಟ ಕೊಟ್ಟಿಲ್ಲಲ್ಲ, ನಮ್ಮ ದೇವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದೆ, ನಮ್ಮ ದೇವರು ನಿಮ್ಗೆ ಶಾಪ ಹಾಕ್ಬಿಡುತ್ತೆ, ನಮ್ಮ ದೇವರು ನಿಮ್ಗೆ ಏನಾರು ಅಟ್ಯಾಕ್ ಮಾಡುತ್ತೆ ಅಂದರೆ ಅವರು ಗೌಡ್ ಯೂಸೆ ಹೆಂಗೆ ಪ್ರೂವ್ ಮಾಡ್ತೀವಿ ಅಂತಾರೆ. ನೋಡ್ರಿ, ಇವತ್ತು ರಾತ್ರಿ ಚಂದ್ರ ಕಾಣುತ್ತಾನೆ ಅಂತಂತ. ಕಾಣುತ್ತಿದ್ದೇನೆ, ಕಾಣುತ್ತೆ. ಇವತ್ತು ರಾತ್ರಿ ಚಂದ್ರ ಡಿಸಪಿಯರ್ ಆಗ್ಬಿಡುತ್ತೆ, ಚಂದ್ರ ಕಾಣಲ್ಲ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ದೇವರು, ಅದಕ್ಕೆ ಚಂದ್ರನ ಕಾಣಲ್ಲ, ನಿಮ್ಗೆ ಶಾಪ ಹತ್ತುತ್ತೆ ಅಂತ ಇವನ್ನೆಲ್ಲ ಅವ್ರಿಗೆ ಯಾಮರ್ಸ್ಬಿಡ್ತಾನೆ. ಅವರು ನೋಡೋಣ ಅಂತ ವೇಟ್ ಮಾಡ್ತಾರೆ. ಅವತ್ತು ರೆಡ್ ಮೂನ್ ಆಗ್ಬಿಡುತ್ತೆ, ಬ್ಲಡ್ ಮೂನ್ ಆಗುತ್ತೆ. ನಿಜವಾಗ್ಲೂ ಚಂದ್ರಗ್ರಹಣ ಆಗಿದೆ. ಯು ಕ್ಯಾನ್ ಗೂಗಲ್ ಇಟ್ ಔಟ್, ಹುಡುಕ್ಬೋದು ನೀವು, ಸಿಗುತ್ತೆ. ಚಂದ್ರಗ್ರಹಣ ಆಗಿ ಅವತ್ತು ರಾತ್ರಿ ಹೊತ್ತಲ್ಲಮ್ಮ, ಅವತ್ತು ಪೌರ್ಣಿಮೆ, ಚಂದ್ರಗ್ರಹಣ ಆಗುತ್ತೆ. ಚಂದ್ರ ಕಾಣಲ್ಲ. ಯಾವಾಗ ಚಂದ್ರ ಕಾಣಲ್ಲ, ಈ ಜಮೈಕನ್ ಪೀಪಲ್ಲು ಹೆದರ್ಕೊಂಡ್ಬಿಡ್ತಾರೆ. ಯಪ್ಪ, ಇವ್ನು ಹೇಳಿದ್ ಕರೆಕ್ಟು, ಚಂದ್ರನ್ನೇ ಡಿಸಪಿಯರ್ ಆಗಿಬಿಟ್ಟಿದೆ ಅಂದರೆ ಇವ್ರು ದೇವರು ನಮ್ಮೇಲೆ ಹೆದರ್ಕೊಂಡ್ಬಿಡುತ್ತೆ ಅಂತ ಅವರು, ಅಪ್ಪ ತಪ್ಪಾಯ್ತು ಅಂತೇಳಿ ದೇ ಸ್ಟಾರ್ಟೆಡ್ ಸಪ್ಲೈಯಿಂಗ್ ಎವ್ರಿಥಿಂಗ್ ಫಾರ್ ಹಿಮ್. 4 ತಿಂಗಳು, ಫೆಬ್ರವರಿ 29 ಮುಗೀತಲ್ಲಪ್ಪ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಅವನ ಹಡಗುಗಳು, ನೆಕ್ಸ್ಟ್ ಬ್ಯಾಚ್ ಆಫ್ ಹಡಗುಗಳು ಅಲ್ಲಿಂದ ಅಡ್ಡಾಡ್ಕೊಂಡು ಬಂದು ಇಟ್ಲಿಯಿಂದ ಬಂದು ಅವ್ನಿಗೆ ಮತ್ತೆ ದೇ ಕೇಮ್ ವಿತ್ ಆಲ್ ದಿ ಫುಡ್ ಮಟೀರಿಯಲ್ಸ್ ಅಥವಾ ಎಸೆನ್ಷಿಯಲ್ ಥಿಂಗ್ಸ್ನ ಬಂದು ಸಪ್ಲೈ ಮಾಡ್ತವೆ. ಹಾಗಾಗಿ ಕ್ರಿಸ್ಟೋಫರ್ ಕೊಲಂಬಸ್ ಹಸಿವಿನಿಂದ ಇನ್ನೇನು ತಾನು ತನ್ನ ಟೀಮ್ ಸತ್ತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಚಂದ್ರಗ್ರಹಣದ ಒಂದು ಮಾಹಿತಿ ತೊಗೊಂಡು, ಗ್ರಹಣದ ಬಗ್ಗೆ ತಿಳ್ಕೊಂಡಿರ್ತಾರೆ ಅವನು, ಹಿ ಕುಡ್ ಸೇವ್ ಹಿಸ್ ಟೀಮ್. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲೋ ಇದು. ಈ ಥರದ ಬ್ಯೂಟಿಫುಲ್ ಥಿಂಗ್ಸ್, ಈ ಥರದ ವಂಡರ್ಫುಲ್ ಥಿಂಗ್ಸ್, ಹಿಸ್ಟಾರಿಕಲ್ ಥಿಂಗ್ಸ್, ಸೈಂಟಿಫಿಕ್ ಥಿಂಗ್ಸ್, ಆ್ಯಸ್ ವೆಲ್ ಆ್ಯಸ್ ನಮ್ಮ ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಆಚರಣೆ ಈ ಗ್ರಹಣ, ಈ ಎಕ್ಲಿಪ್ಸು, ಇದೆಲ್ಲ ಬಹಳ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ಕಲಿಬೇಕು. ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಹೇಳು. ನೀನು ಇವತ್ತು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ನಮ್ಮ ಇಂಡಿಯಾದಲ್ಲಿ ಇದು ಇವತ್ತು ಅಪಿಯರ್ ಆಗಲ್ಲ, ಸಿಕ್ಕಲ್ಲ ನಮಗೆ. ಬಟ್ ಮಧ್ಯಾಹ್ನದತ್ತು ಗ್ರಹಣ ಆಗುತ್ತೆ. ನಾವು ಧಾರ್ಮಿಕ ಹಿನ್ನೆಲೆಯವರು ಆದರೂ ಕೂಡ ನಮ್ಮಲ್ಲಿ ಗೋಚರ ಆಗದಿದ್ರು ಒಂದು ಸಣ್ಣ ಪುಟ್ಟದ ಪೂಜೆ ಪುನಸ್ಕಾರ, ಒಂದಿಷ್ಟು ಮಡಿ ಹುಡಿ ಅಂತ ಮಾಡಿಕೊಂಡು ಇವತ್ತು ದೇವರನ್ನು ಪ್ರಾರ್ಥಿಸೋಣ. ಇವತ್ತು ಭಗವಂತ ನಮಗೆಲ್ಲ ಒಳ್ಳೇದು ಮಾಡಪ್ಪ, ನಮಗೆ ಹಿಡಿದ ಎಲ್ಲ ಥರದ ಗ್ರಹಣಗಳು ಇವತ್ತು ನಿರ್ನಾಮ ಆಗಿ ನಾವು ಸಂತೋಷ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಕೊಡಪ್ಪ ಅಂತ ಬಿಡ್ಕೋಣ. ಓಂ ನಮೋ ಸೂರ್ಯ ದೇವಾಯ ನಮಃ, ಓಂ ನಮೋ ಚಂದ್ರ ದೇವಾಯ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಸೋಲಾರ್ ಎಕ್ಲಿಪ್ಸ್ ಡೇ ಅಂತ ಹೇಳೋಣ. ಥ್ಯಾಂಕ್ ಯು ಅಮ್ಮಯ್ಯ. ಚೆನ್ನಾಗಿತ್ತಾ? ಎಸ್.